ನಮ್ಮ ಹೆಮ್ಮೆಯ ಕನ್ನಡಿಗ ಕೆಎಲ್ ರಾಹುಲ್ ನಿನ್ನೆ 200ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡುವ ಕನಸು ಕಂಡಿದ್ದರು. ಆ ಕನಸು ಕನಸಾಗಿಯೇ ಉಳಿಯಿತು. 2ನೇ ಪಂದ್ಯದಲ್ಲಿ ಮಾಡಿದ ಆ ಒಂದು ತಪ್ಪಿಗೆ ತಂಡದಿಂದಲೇ ಕಿಕ್ಔಟ್ ಮಾಡಲಾಯಿತು. ನಿಜಕ್ಕೂ ರಾಹುಲ್ ಈ ಶಿಕ್ಷೆಗೆ ಅರ್ಹರಾಗಿದ್ದಾರಾ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಒಂದೇ ಒಂದು ಬ್ಯಾಡ್ ಗೇಮ್ಗೆ ಇದೆಂಥ ಶಿಕ್ಷೆ? ಕೆಎಲ್ ರಾಹುಲ್ ಡ್ರಾಪ್ ಮಾಡಿದ ಹಿಂದೆ ಬರೀ ರಾಜಕೀಯ. ಕೆಎಲ್ ರಾಹುಲ್ಗೆ ಕೇವಲ ವಿಶ್ರಾಂತಿಯನ್ನ ನೀಡಲಾಗ್ತಿದೆಯಾ ಹೇಗೆ, ಅಥವಾ ತಂಡದಿಂದಲೇ ಡ್ರಾಪ್ ಮಾಡಲಾಗಿದೆಯಾ ಹೇಗೆ? ಈ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಕೆಟ್ ಕೀಪರ್ ಆಗಿ ಅಲ್ಲದಿದ್ದರೂ ಬ್ಯಾಟ್ಸ್ಮನ್ ಆಗಿ ಆದರೂ ಪ್ಲೇಯಿಂಗ್ 11ನಲ್ಲಿ ಇರಬೇಕಾಗಿತ್ತು. ಆದರೆ ರಾಹುಲ್ ಬೆಂಚ್ಗೆ ಸೀಮಿತವಾಗಿ ಬಿಟ್ರಾ ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ಟೀಮ್ ಇಂಡಿಯಾದ ಫಲಿತಾಂಶಕ್ಕಿಂತ ನಿನ್ನೆ ಹೆಚ್ಚು ಚರ್ಚೆಯಾಗಿದ್ದು ಕೆಎಲ್ ರಾಹುಲ್ ಹೆಸರು. ಕರ್ನಾಟಕದ ಬ್ಯಾಟ್ಸ್ಮನ್ 200ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡ್ತಾರೆ ಅಂತಾನೆ ಫ್ಯಾನ್ಸ್ ಭಾವಿಸಿದ್ದರು. ಟಾಸ್ ಸೋಲಿನ ಬಳಿಕ ರೋಹಿತ್ ಹೇಳಿದ ಆ ಒಂದು ಮಾತಿನಿಂದ ಫ್ಯಾನ್ಸ್ಗೆ ಶಾಕ್ ನೀಡಿತ್ತು. ಅದು ಕೆಎಲ್ ರಾಹುಲ್ ಅವರನ್ನ ಪ್ಲೇಯಿಂಗ್ 11ನಿಂದ ಡ್ರಾಪ್ ಮಾಡಿರೋ ವಿಚಾರ. ಟೀಮ್ ಮ್ಯಾನೇಜ್ಮೆಂಟ್ನ ಈ ನಿರ್ಣಯಕ್ಕೆ ಹರಿಕೆ ಕುರಿಯಾಗಿದ್ದು ಕನ್ನಡಿಗ ಕೆಎಲ್ ರಾಹುಲ್. ಯಾಕಂದ್ರೆ ಏಕದಿನ ತಂಡದ ಮಿಡಲ್ ಆರ್ಡರ್ನ ಬಲವಾಗಿದ್ದ ರಾಹುಲ್ ವಿಕೆಟ್ ಕೀಪರ್ ಆಗಿ ಅಲ್ಲದಿದ್ದರೂ ಬ್ಯಾಟ್ಸ್ಮನ್ ಆಗಿ ಆದರೂ ಪ್ಲೇಯಿಂಗ್ 11ನಲ್ಲಿ ಇರಬೇಕಾಗಿತ್ತು. ಆದರೆ ರಾಹುಲ್ ಬೆಂಚ್ಗೆ ಸೀಮಿತವಾಗಿ ಬಿಟ್ರಾ ಹೇಗೆ? ರಾಹುಲ್ಗೆ ವಿಶ್ರಾಂತಿನ ಡ್ರಾಪ್ ಸದ್ಯ ಕ್ರಿಕೆಟ್ ವಲಯದಲ್ಲಿ ಚರ್ಚೆಯಾಗುತ್ತಿರುವ ವಿಷಯ. ಕೆಎಲ್ ರಾಹುಲ್ಗೆ ವಿಶ್ರಾಂತಿ ನೀಡಿದ್ರ ಅಥವಾ ಡ್ರಾಪ್ ಮಾಡಿದ್ರ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. 7 ತಿಂಗಳ ಬಳಿಕ ಏಕದಿನ ಸರಣಿಯನ್ನಾಡ್ತಿದ್ದ ಕನ್ನಡಿಗ ರಾಹುಲ್ ಲಂಕಾ ಎದುರಿನ ಮೊದಲ 2 ಪಂದ್ಯಗಳಲ್ಲಿ ಇತರರಿಗಿಂತ ಹೀನಾಯ ಪ್ರದರ್ಶನವನ್ನೇನೂ ನೀಡಿರಲಿಲ್ಲ. 2ನೇ ಪಂದ್ಯದಲ್ಲಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದ್ದೇ ತಡ ಬೆಂಚ್ಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಟೀಮ್ ಇಂಡಿಯಾಗೆ ಈ ವರ್ಷದ ಕೊನೆ ಏಕದಿನ ಪಂದ್ಯವಾಗಿದೆ. ಇದಾದ ಬಳಿಕ ಈ ವರ್ಷ ಯಾವುದೇ ಒನ್ ಡೇ ಗೇಮ್ ಆಡಲ್ಲ. ಹೀಗಾಗಿ ಕೆಎಲ್ ರಾಹುಲ್ ರನ್ನ ಕೇವಲ ವಿಶ್ರಾಂತಿಯನ್ನ ನೀಡಲಾಗ್ತಿದೆಯಾ ಹೇಗೆ, ಅಥವಾ ತಂಡದಿಂದಲೇ ಡ್ರಾಪ್ ಮಾಡಲಾಗಿದೆಯಾ ಹೇಗೆ? ಈ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ರಾಹುಲ್ಗಿಂತ ಕಳಪೆಯಾಗಿತ್ತು ಶ್ರೇಯಸ್ ದುಬೆ ಆಟ. ಲಂಕಾ ಎದುರಿನ 2 ಪಂದ್ಯಗಳನ್ನು ನೋಡಿದರೆ ಶ್ರೇಯಸ್ ಅಯ್ಯರ್ ಹಾಗೂ ಶಿವಮ್ ದುಬೆ ಆಟವು ಅಷ್ಟಕ್ಕಷ್ಟೇ. ಇವರೇ ಯಾಕೆ, ವಿರಾಟ್ ಕೊಹ್ಲಿ ಆಟವು ಹೇಳಿಕೊಳ್ಳುವಂತಿರಲಿಲ್ಲ. ಕೆಲ ವರ್ಷಗಳಿಂದ ಕೆಎಲ್ ರಾಹುಲ್ ವಿಶ್ವ ಕ್ರಿಕೆಟ್ನಲ್ಲೇ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಕಳೆದ 5 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಗರಿಷ್ಠ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸರಾಸರಿ ಹೊಂದಿದ್ದಾರೆ. ಹೀಗಿದ್ದರೂ ರಾಹುಲ್ ರನ್ನ 4 ಹಾಗೂ 5ನೇ ಕ್ರಮಾಂಕದ ಬದಲಿಗೆ 6 ಹಾಗೂ 7ನೇ ಕ್ರಮಾಂಕದಲ್ಲಿ ಪ್ರಯೋಗ ಮಾಡಿತ್ತು. ಈ ಪ್ರಯೋಗದಲ್ಲಿ ವೈಫಲ್ಯ ಕಂಡ ರಾಹುಲ್ನ ಬೆಂಚ್ಗೆ ಫಿಕ್ಸ್ ಮಾಡಲಾಗಿದೆಯಾ ಹೇಗೆ? ಗೆಲುವಿನ ಅವಶ್ಯಕತೆಗಾಗಿ ರಾಹುಲ್ನ ಕೈಬಿಟ್ರ? ಮೊದಲ ಪಂದ್ಯವನ್ನ ಗೆಲುವಿನ ಅಂಚಿನಲ್ಲಿ ಎಡವಿದ್ದ ಟೀಂ ಇಂಡಿಯಾ 2ನೇ ಪಂದ್ಯವನ್ನ ಸ್ವಯಂಕೃತ ಅಪರಾಧದಿಂದ ಕೈಚೆಲ್ಲಿತು. ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಹೆಚ್ಚುವರಿ ಸ್ಪಿನ್ನ ಕಡೆಗಣಿಸಿದ್ದು ಕೂಡ ಕಾರಣವಾಗಿತ್ತು. ಸರಣಿ ಟೈ ಮಾಡಿಕೊಳ್ಳಬೇಕು, ಹೀಗಾಗಿಯೇ ಕೊನೆ ಪಂದ್ಯವನ್ನ ಗೆಲ್ಲಲೇಬೇಕೆಂಬ ಉದ್ದೇಶದಿಂದಲೇ ಕನ್ನಡಿಗ ರಾಹುಲ್ನ ಕೈಬಿಟ್ಟು ಪಂತ್ಗೆ ಚಾನ್ಸ್ ನೀಡಲಾಗಿತ್ತು. ಚಾನ್ಸ್ ಗಿಟ್ಟಿಸಿಕೊಂಡ ಪಂತ್ ಕಡಿದು ಗುಡ್ಡೆ ಹಾಕಿದ್ದು ಏನಿಲ್ಲ, ಜಸ್ಟ್ 6 ರನ್ ಗಳಿಸಿ ಔಟ್ ಆದ್ರು. ಸ್ಪಿನ್ ಟ್ರ್ಯಾಕ್ಗಳಲ್ಲಿ ಪಂತ್ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಪಂದ್ಯವನ್ನು ಟರ್ನ್ ಮಾಡ್ತಾರೆ ನಿಜ. ಸ್ಪಿನ್ ಫ್ರೆಂಡ್ಲಿಯಲ್ಲಿ ಬಿಗ್ ಇನ್ನಿಂಗ್ಸ್ ಕಟ್ಟುವ ತಾಕತ್ತು ರಾಹುಲ್ಗೂ ಇದೆ. ಮಿಡಲ್ ಆರ್ಡರ್ನಲ್ಲಿ ರಾಹುಲ್ 62ರ ಎವರೇಜ್ನಲ್ಲಿ ಬ್ಯಾಟಿಂಗ್ ನಡೆಸಿದರೆ ರಿಷಬ್ ಪಂತ್ ಎವರೇಜ್ 36 ಮಾತ್ರವೇ ಆಗಿದೆ. ರಾಹುಲ್ ಜವಾಬ್ದಾರಿಯುತ ಇನ್ನಿಂಗ್ಸ್ ಕಟ್ಟಿರೋದನ್ನ ವಿಶ್ವಕಪ್ನಂತಹ ಬಿಗ್ ಸ್ಟೇಜ್ಗಳಲ್ಲೂ ನೋಡಿದ್ದೇವೆ. ಈ ಹೊರತಾಗಿಯೂ ರಾಹುಲ್ನ ಬೆಂಚ್ಗೆ ಸೀಮಿತವಾಗಿಸಿರೋದು ನಿಜಕ್ಕೂ ಆ ಆಟಗಾರನ ಅಭದ್ರತೆ ಸೃಷ್ಟಿಸುವ ಸಂದೇಶದಿಂದ ಕಾಣ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.